ಬಾಲಿವುಡ್ಗೆ ಇವತ್ತು ಮತ್ತೊಂದು ಬರಸಿಡಿಲು ಬಂದು ಬಡಿದಿದೆ. ಸುಶಾಂತ್ ಸಿದ್ಧಾರ್ಥ್ ಶುಕ್ಲಾ ಬೆನ್ನಲ್ಲೇ ಇವತ್ತು ನಟಿಯೊಬ್ಬರು ಕಾರ್ಡಿಯಾಕ್ ಅರೆಸ್ಟ್ಗೆ ಬಲಿಯಾಗಿದ್ದಾರೆ. ಕಾಂತಾಲಗ ಹಾಡಿನ ಖ್ಯಾತಿಯ ನಟಿ ಶೆಫಾಲಿ ಜರಿವಾಲಾ ಕೊನೆಯುಸಿರೆಳೆದಿದ್ದಾರೆ. ಕಾಂಟಾಲಗ ಅಂತ 2002ರಲ್ಲಿ ಮೈ ಬಳುಕಿಸಿದ್ದ ಈ ಬಳುಕೋ ಬಳ್ಳಿ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿದ್ಲು. ಬಳಿಕ ಬೋರ್ಡ್ ಇರದ ಬಸ್ ಹತ್ತಿ ಕನ್ನಡಕ್ಕೆ ಬಂದಿದ್ದ ಪಂಕಜ ಇಂದು ಯಾರಿಗೂ ಹೇಳದೆ ಹೃದಯ ಬಡಿತ ನಿಲ್ಲಿಸಿಬಿಟ್ಟಿದ್ದಾಳೆ. ಕಾಂಟಾಲಗ ಪಂಕಜ ಖ್ಯಾತಿಯ ಶೆಫಾಲಿ ಸಾವು, ಹೃದಯ ಸ್ತಂಭನಕ್ಕೆ ಬಲಿಯಾದ ಬಾಲಿವುಡ್ ಬೆಡಗಿ. ಕಾಂಟಾಲಗ ಪಂಕಜ ಹಾಡಲ್ಲಿ ಹೆಜ್ಜೆ ಹಾಕಿದ್ದ ಬಾಲಿವುಡ್ ನಟಿ ಶೆಫಾಲಿ ಜರಿವಾಲಾ ಹೃದಯ ಸ್ತಂಭನಕ್ಕೆ ಬಲಿಯಾಗಿದ್ದಾರೆ. 42ನೇ ವಯಸ್ಸಲ್ಲೇ ಶೆಫಾಲಿ ಕಾರ್ಡಿಯಾಕ್ ಅರೆಸ್ಟ್ಗೆ ಕೊನೆಯುಸಿರೆಳೆದಿದ್ದಾರೆ. ನಿನ್ನೆ ರಾತ್ರಿ ಶೆಫಾಲಿ ಜರಿವಾಲಾಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು. ಕೂಡಲೇ ಪತಿ ನಟ ಪರಾಗ್ ತ್ಯಾಗಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆದರೆ ಆಸ್ಪತ್ರೆ ತಲುಪುವಾಗಲೇ ಶೆಫಾಲಿ ಕೊನೆಯುಸಿರೆಳೆದಿದ್ರು. ಬ್ರಾಡ್ ಡೆಡ್ ಅಂತ ಆಸ್ಪತ್ರೆಯ ವೈದ್ಯರು ಘೋಷಣೆ ಮಾಡಿದ್ರು. ಗುಜರಾತ್ನ ಅಹಮದಾಬಾದ್ನಲ್ಲಿ 15 ಡಿಸೆಂಬರ್ 1982ರಂದು ನಟಿ ಶೆಫಾಲಿ ಜರಿವಾಲಾ ಜನಿಸಿದ್ರು. 1964ರ ಸಂಜೋತ ಚಿತ್ರದ ಪ್ರಸಿದ್ಧ ಹಾಡಿನ ಮರು ಚಿತ್ರೀಕರಣದಲ್ಲಿ ಶೆಫಾಲಿ ನಟಿಸಿದ್ರು. 2002ರಲ್ಲಿ ಕಾಂಟಾಲಗ ಹಾಡಿನಿಂದಲೇ ಶೆಫಾಲಿ ಮನೆ ಮಾತಾಗಿದ್ರು. ರಾತ್ರೋರಾತ್ರಿ ಕಾಂಟಾಲಗ ಸಾಂಗ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. 2014ರಲ್ಲಿ ಸೀರಿಯಲ್ ನಟ ಪ್ರಯಾಗ್ ತ್ಯಾಗಿ ಜೊತೆ ಜರಿವಾಲಾ ಮದುವೆಯಾಗಿತ್ತು. ಕನ್ನಡದ ಹುಡುಗರು ಚಿತ್ರದ ಪಂಕಜ ಸಾಂಗ್ನಲ್ಲಿ ನಟಿ ಹೆಜ್ಜೆ ಹಾಕಿದ್ರು. ಬಳಿಕ ಹಿಂದಿ ಬಿಗ್ ಬಾಸ್ 13ರಲ್ಲೂ ಜರಿವಾಲಾ ಕಾಣಿಸಿಕೊಂಡಿದ್ರು. ನಟಿ ಶೆಫಾಲಿ ಸಾವಿನ ಬಗ್ಗೆ ಪೊಲೀಸರಿಗೆ ಅನುಮಾನ ಮೂಡಿತ್ತು. ಶೆಫಾಲಿ ಜರಿವಾಲಾ ಪತಿಯನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಶೆಫಾಲಿ ವೈಯಕ್ತಿಕ ಜೀವನದ ಬಗ್ಗೆಯೂ ಹಲವು ಮಾಹಿತಿ ಕಲೆ ಹಾಕಿದ್ದಾರೆ. ನಟಿ ಶೆಫಾಲಿ ಜರಿವಾಲಾ ಸಾವಿಗೆ ಆಂಟಿ ಏಜಿಂಗ್ ಟ್ರೀಟ್ಮೆಂಟ್ ಕಾರಣ ಆಯ್ತಾ ಅನ್ನೋ ಶಂಕೆ ಕೂಡ ವ್ಯಕ್ತವಾಗಿತ್ತು. ಆದರೆ ಆಂಟಿ ಏಜಿಂಗ್ ಚಿಕಿತ್ಸೆ ಹೃದಯ ಸ್ತಂಭನಕ್ಕೆ ಸಂಬಂಧ ಇಲ್ಲ ಅಂತ ಜರಿವಾಲಾಗೆ ಚಿಕಿತ್ಸೆ ನೀಡುತ್ತಿದ್ದ ವೈದ್ಯರೇ ಸ್ಪಷ್ಟನೆ ನೀಡಿದ್ದಾರೆ. ದುರಾದೃಷ್ಟ ನೋಡಿ, ಶೆಫಾಲಿ ಮಾಜಿ ಪ್ರಿಯಕರ ನಟ ಮತ್ತು ಬಿಗ್ ಬಾಸ್ ವಿನ್ನರ್ ಸಿದ್ಧಾರ್ಥ್ ಶುಕ್ಲಾ ಕೂಡ 40ನೇ ವಯಸ್ಸಿಗೆ ಹೃದಯಾಘಾತಕ್ಕೆ ಬಲಿಯಾಗಿದ್ರು. ಹುಡುಗರು ಸಿನಿಮಾದಲ್ಲಿ ಪಂಕಜ ಸಾಂಗ್ಗೆ ನಟಿ ಜೊತೆ ಹೆಜ್ಜೆ ಹಾಕಿದ್ದ ನಟ ಪುನೀತ್ ರಾಜ್ಕುಮಾರ್ ಕೂಡ ಹಾರ್ಟ್ ಅಟ್ಯಾಕ್ಗೆ ಕೊನೆಯುಸಿರೆಳೆದಿದ್ರು. ನಿನ್ನೆ ಶೆಫಾಲಿ ಕೂಡ ಕಾರ್ಡಿಯಾಕ್ ಅರೆಸ್ಟ್ಗೆ ಕಣ್ಮುಚ್ಚಿದ್ದು ದುರಂತವೇ ಸರಿ. ಪಡ್ಡೆ ಹುಡುಗರ ನಿದ್ದೆ ಕದ್ದಿದ್ದ ಕಾಂಟಾಲಗ ಬೆಡಗಿ ಕನ್ನಡಿಗರ ಪಂಕಜ 42ರ ಹರಿಯಕ್ಕೆ ಬದುಕಿನ ಸಿನಿಮಾಗೆ ವಿದಾಯ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.